ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿಕ್ಷಣ ಸಚಿವರೇ, ಇದು ನೀವು ನೋಡ್ಲೇಬೇಕಾದಂತ ಸುದ್ದಿ. SSLC ರಿಸಲ್ಟ್ ಹೆಚ್ಚಿಸುವುದಕ್ಕೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಗೊತ್ತಾ? ಶಿಕ್ಷಣ ಸಚಿವರು ನೀವು ನೋಡ್ಲೇಬೇಕಾದಂತ ಸುದ್ದಿ ಇದು. SSLC ರಿಸಲ್ಟ್ ಅನ್ನ ಜಾಸ್ತಿ ಮಾಡೋದಕ್ಕೆ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಗೊತ್ತಾ? ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯಲ್ಲೇ ನಡೀತಿದೆಯಾ SSLC ಅಕ್ರಮ? SSLC ರಿಸಲ್ಟ್ ಹೆಚ್ಚಿಸೋದಕ್ಕೆ ವಿದ್ಯಾರ್ಥಿಗಳಿಗೆ 20 ಅಂಕ ಕೊಡಿ ಅಂದ್ರ BEOಗಳಿಗೆ DDPI ಸೀತಾರಾಮ್ ಅವರು ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಗೂಗಲ್ ಮೀಟ್ ನಲ್ಲಿ BEOಗಳಿಗೆ DDPI ಸೂಚನೆ ಕೊಟ್ಟಿದ್ದಾರೆ. ಈ ತರದೊಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಪ್ರಥಮ ಸ್ಥಾನಕ್ಕೆ ಬರೋದಕ್ಕೆ ನೀವು ಸಹಕರಿಸಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರಂತೆ. SSLC ಅಕ್ರಮಕ್ಕೆ ಚಿಕ್ಕೋಡಿ DDPI ಸೀತಾರಾಮ್ ಅವರು ಸಾಥ್ ಕೊಟ್ರ? ಹಾಗಾದ್ರೆ 20 ಅಂಕಗಳ ನಕಲು ಬಗ್ಗೆ ವಿದ್ಯಾರ್ಥಿಗಳಿಂದಲೇ ಮಾಹಿತಿ ಬಹಿರಂಗ ಆಗಿದೆ. ಎರಡು ವರ್ಷದಿಂದ ಹಣ ಎಕ್ಸಾಮ್ ಹೇಳ್ರು 12 ವರ್ಷದಿಂದ ಹೇಳ್ರಿ. ನೆಕ್ಸ್ಟ್ ಯಾವುದು? ಇಂಗ್ಲೀಷ್. ಬರ್ದಿಲ್ಲ ಕ್ಯಾಮ್ರಾ ಅದಾವಲ್ಲ, ಕ್ಯಾಮ್ರಾ ಇದ್ರೆ ಹೆಂಗೆ ಹೇಳ್ತಾರೆ? ಅಲ್ಲಿ ಕೇಳ್ತಾರೆ, ಏನೋ ವಾಯ್ಸ್ ಇದು ಮಾಡ್ತಾರೆ. ಹೌದಾ? ಹೆಸರಾ ನಿನ್ನ ಹೆಸರು? ಯಾವ ನೀವು? ಯಾವ ಸ್ಕೂಲ್? ಚಿಕ್ಕೋಡಿ ಜಿಲ್ಲೆಯಾದ್ಯಂತ SSLC ಪರೀಕ್ಷೆಯಲ್ಲಿ ಅಕ್ರಮದ ವಾಸನೆ ಬರ್ತಾ ಇದೆ. ಪರೀಕ್ಷೆಯಲ್ಲಿ ನಕಲು ಮಾಡುವುದಕ್ಕೆ ಶಾಲಾ ಸಿಬ್ಬಂದಿಯಿಂದಲೇ ಸಹಕಾರ ಕೊಡಲಾಯಿತಾ? ಜಿಲ್ಲೆಯ ಮಕ್ಕಳಿಗೆ ಉತ್ತರ ಹೇಳಿಕೊಟ್ಟ ಶಿಕ್ಷಣ ಇಲಾಖೆ ಸಿಬ್ಬಂದಿಗಳು ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನಕಲನ್ನ ತಡೆಯೋದಕ್ಕೆ ಕೇವಲ ಹೆಸರಿಗೆ ಮಾತ್ರ CCTVಗಳನ್ನ ಅಳವಡಿಕೆ ಮಾಡಿದ್ರ? ಪರೀಕ್ಷೆಯಲ್ಲಿ ನಕಲು ಬಗ್ಗೆ ಪರೀಕ್ಷಾರ್ಥಿಯ ಅಚ್ಚರಿಯ ಹೇಳಿಕೆಯ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಅದು ಪರೀಕ್ಷೆ ಬರೆದು ಬಂದಿರುವಂಥ ವಿದ್ಯಾರ್ಥಿ ಹೇಳ್ತಾ ಇದ್ದಂಥ ವಿಡಿಯೋ ಈಗಷ್ಟೇ ನಾವೇನು ಗಮನಿಸ್ತಾ ಇದ್ವಿ. ವಿದ್ಯಾರ್ಥಿಗಳ ಹೇಳಿಕೆಯ ಬಳಿಕ ಶಿಕ್ಷಣ ಇಲಾಖೆಯ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ. ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ ಕೇಳಿಬರ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಶಿಕ್ಷಣ ಇಲಾಖೆ ತನಿಖೆಗೆ ಮುಂದಾಗತ್ತಾ? ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಕ್ರಮದ ಬಗ್ಗೆ ಆ ಭಾಗದ ಗ್ರಾಮಸ್ಥರು ಏನ್ ಹೇಳಿದ್ದಾರೆ? ನಮ್ಮ ಪ್ರತಿನಿಧಿ ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ದಾರೆ. ದುರ್ದುಂಡಯ್ಯ ಅವರು, ನೋಡ್ಕೊಂಬರೋಣ. ಹಲೋ ಮೇಡಮ್ರಿ, ಏನಿಲ್ರಣ್ಣ, ಈಗ DDP ಅವರು ಮತ್ತು BO ಅವರು ಮತ್ ಒಂದ್ ಕಡೆ ಒಂದ್ ತಾಲೂಕ್ ಒಳಗ ಲೂಸ್ ಬಿಟ್ರಿ, ಇನ್ನೊಂದ್ ತಾಲೂಕ್ ಒಳಗ ಸ್ಟ್ರಿಕ್ಟ್ ಆಗಿಟ್ರಿ. ಈಗ ಏನ್ ಮಾಡಾರಿ, ಒಂದ್ ತಾಲೂಕ್ ಒಳಗ ಸ್ಟ್ರಿಕ್ಟ್ ಆಗಿಟ್ಟಾರಿ, ಆಮೇಲೆ ಇನ್ನೊಂದ್ ತಾಲೂಕ್ ಒಳಗ ಲೂಸ್ ಬಿಟ್ಟಾರಿ. ಐನಾಪುರದಾಗ ಫುಲ್ ಬಿಟ್ಟಾರಿ, ಅದ್ನಿ ಕಡೆ ಎಲ್ಲ ಸ್ಟ್ರಿಕ್ಟ್ ಇಟ್ಟಾರಿ. ಆಮೇಲೆ
ಗೂಗಲ್ ಮೀಟ್ ಒಳಗ ಏನ್ ಹೇಳ್ತಾರ್ರಿ DDP ಅವ್ರ ಮತ್ತ ಚಿಕ್ಕೋಡಿ ಬಿ ಅವ್ರ ಇಲ್ಲ ಒಂದ್ 20 ಮಾರ್ಕ್ಸ್ ಹೇಳ ತೀಕ್ಷಿಂದ ಹೇಳ್ತಾರ್ರಿ. ಯಾರು DDP ಅವ್ರ ಹೇಳ್ತಾರ್ರಿ? ಅವ್ರ ಮೀಟ್ ಒಳಗ್ರಿ, ಗೂಗಲ್ ಮೀಟ್ ಒಳಗ. ಆಮೇಲೆ ಮತ್ತ ಹುಡುಗರು ಹಗಲ ರಾತ್ರಿ ಕುಟುಂಬದಿಂದ ಭವಿಷ್ಯ ನಿರ್ಮಾಣ ಮಾಡೋ ಸಲುವಾಗಿ ಎಲ್ಲವನ್ನ ನಿದ್ದಿ ನಡೆಸಿ ಎಲ್ಲಾ ಮರ್ತಿಸಿಂದ ಅವ್ರ ಅಭ್ಯಾಸ ಮಾಡ್ತಿದ್ದಾರಿ. ಹುಡುಗರ ಜೊತೆನ ಇವ್ರ ಶಿಕ್ಷಣ ಇಲಾಖೆಯವ್ರ BO ಮತ್ತ DDP ಅವ್ರ ಆಟ ಆಡ್ಲತ್ತಿರದ್ರಿ. ಮಕ್ಳ ಭವಿಷ್ಯ ಏನ್ರಿ? ಹೌದ್ರಿ. ಈಗ ಸರ ಅದ್ರ ಸಲುವಾಗಿ ಏನೈತ್ರಿ, ಈಗ AC ಆಫೀಸ್ ಹೇಳ್ತಾರಿ, ಕ್ಯಾಮ್ರಾ ತೀಕ್ಷ್ಣ ಹೇಳ್ತಾರಿ. ಆಮೇಲೆ ಮುಂದ ಮತ್ತೆ ಎಲ್ಲಾ ಕಡೆ ಶಿಫ್ಟ್ ತೀಕ್ಷ್ಣ ಹೇಳ್ತಾರ. ಮತ್ತೆ ಹಿಂಗಾದ್ರ ಸರ್ ಮಕ್ಳ ಭವಿಷ್ಯದ ಕತಿ ಏನ್ ಸರ್? ಅದಕ್ಕೆ ಸರ್ ನಾವ್ ಒಂದ್ ಹೇಳಕ್ ಇವ್ರು DDPI ಮತ್ತ BO ಅವ್ರ ಮೇಲೆ ಎಲ್ಲ ಕ್ರಮ ಆಗ್ಲಿಲ್ಲ ಅಂದ್ರೆ ಸರ ನಾವೆಲ್ಲ ಗ್ರಾಮಸ್ಥರ ಸೇರಿಸಿಂದ DDP ಕಚೇರಿಗೆ ಮುತ್ತಿಗೆ ಹಾಕ್ತಿವಿ ಸರ್. ಉಗ್ರವಾದ ಹೋರಾಟ ಮಾಡ್ತೀವಿ ಸರ್. ಕೂಡ್ಲೆ ಅಂತವ್ರು ಯಾರ್ದಾರ ಸರ್ ಅವ್ರ ಮೇಲೆ ಆಕ್ಷನ್ ಮಾಡ್ಬೇಕು ತೀಕ್ಷ್ಣ ಹೇಳತ್ತೀವಿ ಸರ್ ನಾವು. ಏನ್ ಮಾರ್ಕ್ಸ್ ಹೇಳತ್ತಾರನ್ರಿ? ಕೆಲವೊಂದಿಷ್ಟು ಮಾರ್ಕ್ಸ್ 20 ಮಾರ್ಕ್ಸ್ ಹೇಳತ್ತಾರ. ಇವ್ರು ಹೇಳ್ತಾರೆ ಚಿಕ್ಕೋಡಿ ಏನೈತಿ, ಚಿಕ್ಕೋಡಿ DDP ಅವ್ರು ಹೇಳ್ತಾರಿ ಗೂಗಲ್ ಮೀಟ್ ಒಳಗ 20 ಮಾರ್ಕ್ಸ್ ಹೇಳ್ರಿ ಅವ್ರಿಗೆ, ಹುಡುಗರಿಗೆ ತೀಕ್ಷ್ಣ ಹೇಳ್ತಾರೆ. ಅಂದ್ರೆ ಇನ್ನೊಂದ್ ತಾಲೂಕ್ದವ್ರ ಹಾಳಾಗ್ಲಿ, ಮಕ್ಳು ಭವಿಷ್ಯ ಹಾಳಾಗ್ಲಿ, ನಾವು ನಮಗ್ ಕೊಟ್ಟ ಜವಾಬ್ದಾರಿ ಅಟ್ಟ ನಾವ ನಿಭಾಯಿಸ್ತು ಅನ್ನುವಂತ ಸ್ಥಿತಿ ಒಳಗ, ಅಂದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಮಕ್ಳ ಭವಿಷ್ಯ ಜೊತೆ ಆಟ ಆಡತ್ತಾರ್ರಿ. ಆಯ್ತಾಯ್ತು ಸರ್, ಇದನ್ ಮಾಡ್ತಿರ್ತೀವಿ ಸರ್, ನೋಡ್ತೀವಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ದುಂಡಯ್ಯ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ದುಂಡಯ್ಯ, ಈ ತರ ಮಾಡೋದ್ರಿಂದ ಪಾಪ ಕಷ್ಟಪಟ್ಟು ಹಗಲು ರಾತ್ರಿ ಓದಿರುವಂತ ವಿದ್ಯಾರ್ಥಿಗಳ ಕತೆ ಏನು? ಶಿಕ್ಷಣ ಇಲಾಖೆ ಏನ್ ಮಾಡುತ್ತೆ ಈಗ? ಹೌದು ಪ್ರಭು, ಏನಂತಂದ್ರೆ ಈಗ ಆಲ್ರೆಡಿ ರಾಜ್ಯಾದ್ಯಂತ SSLC ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಏನಂತಂದ್ರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ವಿರುದ್ಧ ಒಂದು ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ನಮ್ಮದೇ ಒಂದು 100ಕ್ಕೆ 100 ಪ್ರತಿಷ್ಠಿತ ರಿಸಲ್ಟ್ ಬರಬೇಕು ಅನ್ನುವಂತ ಒಂದು ಹುನ್ನಾರ ನಡೀತಾ ಇದೆ ಅನ್ನುವಂತ ಒಂದು ಅನುಮಾನ ಕೂಡ ಒಂದು ಈ ಶಿಕ್ಷಣ ಇಲಾಖೆ ವಿರುದ್ಧ ಕೇಳಿ ಬರುವಂತದ್ದು. ಏನಂತಂದ್ರೆ ಈಗ ಆಲ್ರೆಡಿ ಏನಂದ್ರೆ SSLC ಎಕ್ಸಾಮ್ ಬರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಏನಂತಂದ್ರೆ ಅವರ ಸಿಬ್ಬಂದಿಗಳಿಂದಲೇ ಒಂದು ಸುಮಾರು 20 ಅಂಕಗಳಿಗೆ ಒಂದು ಉತ್ತರ ಇದನ್ನ ಹೇಳ್ತಾ ಇದ್ದಾರೆ ಅನ್ನುವಂತ ನೇರವಾದ ಒಂದು ಏನಂತಂದ್ರೆ ವಿದ್ಯಾರ್ಥಿಗಳಿಂದಲೇ ಒಂದು ಮಾತನಾಡಿರುವ ಒಂದು ಆಡಿಯೋ ಮತ್ತು ಹಾಗೂ ವಿಡಿಯೋ ವೈರಲ್ ಆಗಿದೆ. ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದು ವಿದ್ಯಾರ್ಥಿಯೇ ಮಾತನಾಡಿದ್ದಾರೆ. ಏನಂದ್ರೆ ನಮ್ಮ ಎಲ್ಲಾ ಶಾಲೆಗಳಲ್ಲಿ ಒಂದು 20 ಅಂಕಗಳ ಮಾರ್ಕ್ಸ್ ಅನ್ನು ಕೂಡ ಏನಂತಂದ್ರೆ ಈಗ ನಮ್ಮಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಒಂದು ಮಾತನ್ನು ಕೂಡ ವಿದ್ಯಾರ್ಥಿ ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ಸಾರ್ವಜನಿಕರು ಕೂಡ ಒಂದು ಆರೋಪ ಮಾಡ್ತಾ ಇರೋದೇನಂತಂದ್ರೆ DDP ಅವರು ಗೂಗಲ್ ಮೀಟ್ ಒಂದು ಏನಂತಂದ್ರೆ ಒಂದು ಇರುತ್ತೆ. ಗೂಗಲ್ ಮೀಟ್ ದಲ್ಲಿ ನೇರವಾಗಿ ಏನಂತಂದ್ರೆ BA ಅವರ ಮೂಲಕ ಏನಂತಂದ್ರೆ ಮಕ್ಕಳಿಗೆ ಒಂದು 20 ಮಾರ್ಕ್ಸ್ ನೀವು ಹೇಳಿಕೊಡಿ ಅನ್ನುವಂತ ಒಂದು ಗಂಭೀರ ಆರೋಪವನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಸ್ವತಃ BO ಅವರು ಹಾಗೂ DDP ಅವರು ಏನು ಗೂಗಲ್ ಮೀಟ್ ಅಲ್ಲಿ ಏನು ಮಾತಾಡಿದ್ದಾರೆ, ಅದರ ಜೊತೆಗೆ ಆ ಮಾಹಿತಿಯನ್ನು ಕೂಡ ಏನೋ ಎಲ್ಲೇ ಒಂದು ಕಡೆಯಿಂದ ಒಂದು ಮಾಹಿತಿ ಬಹಿರಂಗ ಆಗಿದೆ. ಅದರ ಕುರಿತು ಸಾರ್ವಜನಿಕರೇ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲ ಒಂದು ಶಿಕ್ಷಣ ಇಲಾಖೆಯ ಒಂದು DDP ಅವರಿಂದಲೇ ಈ ತರ ಒಂದು ಏನಂತಂದ್ರೆ ಮಾರ್ಕ್ಸ್ ಹೇಳಲು ಮುಂದಾದ್ರೆ ಚೆನ್ನಾಗಿ ಓದಿರ್ತಕ್ಕಂಥ ಮಕ್ಕಳ ಭವಿಷ್ಯದ ಗತಿ ಏನು, ಕೆಲವೊಂದಿಷ್ಟು ಮಕ್ಕಳ ಭವಿಷ್ಯದ ಗತಿ ಏನು ಅನ್ನುವಂತ ಒಂದು ಸಾರ್ವಜನಿಕರು ಒಂದು ಇಲ್ಲಿಯ ಪ್ರಶ್ನೆ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ದುರ್ದುಂಡಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.